ಜಾಗದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಂಕುಡುಂಬು ಮಾಡುವ ನಮಸ್ಕಾರಗಳು. ನಮಸ್ಕಾರ. ಏನ್ ವಿಷಯ? ಏನಪ್ಪಾ ವಿಷಯ ಅಂದ್ರೆ ನನ್ನ ಯಾರು ಕರ್ನಾಟಕ ಸಿಎಂ ಆಗ್ಬೋದು ಅಂತ ಕೇಳಿದೆ. ತುಂಬಾ ಜನ ಅಂಕುಡುಂಬು ನೆಕ್ಸ್ಟ್ ಸಿಎಂ ಆಗ್ಬೋದು ಅಂತ ಹೇಳಿದ್ರು. ನಿಜ ಕಣೋ, ನಿಂಗಿರೋ ಫ್ಯಾನ್ ಬೇಸ್ ಆರ್ಮಿ ಕಲ್ಟ್ನೆಸ್ ಐತಲ್ ನೀನ್ ಬೆಳೆಸ್ಕೊಂಡಿದ್ಯಲ್ಲ ಫ್ಯಾನ್ ಫಾಲೋಯಿಂಗ್, ಅದನ್ನ ನೋಡ್ತಿದ್ರೆ ಕರ್ನಾಟಕ ಬಿಡು ಅಮೆಝಾನ್ ಕಾಡಲ್ಲಿ ನಿನ್ ಸ್ಪರ್ಧೆ ಮಾಡಿದ್ರು ಗೆದ್ಬಿಡ್ತೀಯ. ಅಲ್ಲಿರೋ ಚಿಂಪಾಂಜಿ ಗೋರಿಲಾಗಳೆಲ್ಲ ನಿಂಗೆ ಆಗ್ಬಿಡ್ತವೆ ಓಟು ಇವ್ನು ನಮ್ಮವನೇ ಅಂತ. ನಾನ್ ಸಿಎಂ ಆದ್ರೆ ಏನ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತು, ಪೆಟ್ರೋಲ್ ಫ್ರೀ ಮಾಡ್ತೀಯ ತಾನೆ? ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತೀನಿ. ಕೊಡ್ತಾನೆ ಫ್ರೆಂಡ್ಸ್, ಅದ್ರಲ್ಲಿ ಬೇರೆ ಡೌಟೇ ಇಲ್ಲ. ಯಾಕಂತಂದ್ರೆ ಅಣ್ಣನವು 300 ಕಂಪ್ನಿ ಇದಾವೆ ಜಪಾನ್ ಅಲ್ಲಿ, ಅದರಲ್ಲಿ 2 ಕೋಟಿ ಕೆಲಸಗಳು ಖಾಲಿ ಇದಾವೆ. ಕೆಲಸ ಏನಂತ ಕೇಳ್ತೀರಾ? ಕೂದ್ಲು ಬರ್ತವೆ, ಅದಕ್ಕೆ ರಬ್ಬರ್ ಹಾಕೋದು. ಎಲ್ಲಿ ಕೂದ್ಲ ಅಂತ ನೀವು ಅಲ್ಲೋದ್ಮೇಲೆ ಗೊತ್ತಾಗುತ್ತೆ, ನಾನು ಹೇಳಲ್ಲ ನನ್ನ ಬಾಯಿಂದ. ಸೊ ನೋಡಿ, ಅಂತ ಕೆಲಸ ಮಾಡೋ ದುರದೃಷ್ಟ ಆಗ್ಬೇಕಂತಂದ್ರೆ ಇವನಿಗೆ ಸಿಎಂ ಮಾಡಿ, ಅಷ್ಟೇ ನಾನು ಹೇಳೋದು. ಕೂಲಿ ಕೆಲಸ ಮಾಡೋರಿಗೆ ನನ್ನ ಕಡೆಯಿಂದ 5,000 ಕಾಸನ್ನ ನಾನು ತಿಂಗಳು ಕೊಡೋಣ ಅನ್ಕೊಂಡಿದ್ದೀನಿ. ತಗೋ 20 ರೂಪಾಯಿ, 10 ರೂಪಾಯಿ ಟೀ ತಗೊಂಡು 10 ರೂಪಾಯಿ ಚಿಲ್ಡ್ರೆ ನೀನ್ ಇಟ್ಕೋ, 5,000 ಆಮೇಲೆ ಕೊಡುವಂತೆ. ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ನನ್ಗೆ ಸಿಎಂ ಸೀಟ್ ಬೇಕು. ಸಿಎಂ ಸೀಟ್ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ಅಯ್ಯೋ ಸಿಂಪಲ್, ಒಂದ್ ಸಣ್ಣದ್ ಪ್ಯಾರಾಚೂಟ್ ಎಣ್ಣೆ ತಗೋ, ನಿನ್ ಲೊಕೇಶನ್ಗೆ ಹತ್ರ ಆಗೋಂಥದ್ದು ಎಲ್ಲಾದ್ರೂ ಜಾಲಿ ಮುಳ್ಳಿನ ಕಂಟಿ ಇದ್ರೆ ಅಲ್ಲೋಗಿ ಬಗ್ ನಿಂತ್ಕೋ, ಸಿಗುತ್ತೆ. ಸೊ ಇದು ಗೌರ್ಮೆಂಟ್ ಗೆ ಕಮೆಂಟ್ ಮಾಡ್ರಿ. ನಾನು ಡೈರೆಕ್ಟ್ ಆಗಿ ಹೋಗಿ ಗೌರ್ಮೆಂಟ್ ಅವ್ರ ಹತ್ರ ಮಾತಾಡಿ ನಾನು ಸಿಎಂ ಆಗೋಣ ಅನ್ಕೊಂಡಿದೀನಿ. ಇವನ್ ಪ್ರಕಾರ ಎಲೆಕ್ಷನ್ ಮಾಡಂಗಿಲ್ಲ ಏನಿಲ್ಲ, ಇವನು ಗೌರ್ಮೆಂಟ್ ಅವ್ರ ಹತ್ರ ಇವನ್ ಐಡಿಯಾಸ್ ಹೇಳ್ತಾನ. ಅವರು ಮೆಚ್ಚಿ ಇವಾಗಿರೋ ಸಿಎಂ ನ ರಾಜೀನಾಮೆ ಕೊಡಿಸಿ ಇವನ್ ಸಿಎಂ ಮಾಡಿಸ್ಬಿಡ್ತಾರೆ. ಲೇ ಯಾವನೋ ನಿನ್ ಮೂರ್ ಮುಕ್ಳಿ. ಹೇಳಪ್ಪ ರತ್ನ ಪಕ್ಷಿ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, ತಮಿಳುನಾಡಲ್ಲಿ ವಿಜಯ್ ದಳಪತಿ ಸಿಎಂ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನನ್ನ ಓಟ ಗೆಲ್ಸಿ. ಅವನಿಗೆ ವಿತೌಟ್ ಓಟು, ಇವನಿಗೆ ವಿತ್ ಓಟು. ದೇವ್ರ ಸತ್ವಾಗಿ ಹೇಳ್ತೀನಿ, ಬಾರ್ಗಳೆಲ್ಲ ಬಂದ್ ಮಾಡ್ತೀನಿ. ಫಸ್ಟ್ ನೀನ್ ಕುಡಿಯೋದ್ ಬಿಡು ಹೇತ್ ಮುಕ್ಳಿ. ಪ್ರತಿಯೊಬ್ರು ಬೆಳಗಿಂದ ಸಾಯಂಕಾಲವರೆಗೂ ಬಾರು 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 ಅಂತವ್ರೆ. ಕನ್ಫ್ಯೂಸ್ ಆಗ್ಬೇಡಿ, ಅವನೇ ಹೇಳ್ಕೊಂತಿದ್ದಾನೆ ಫ್ರೆಂಡ್ಸ್. ಬಾರ್ಗಳನ್ನ ಬಂದ್ ಮಾಡ್ಸಿಲ್ಲ ಅಂದ್ರೆ ನನ್ನ ಹೆಸರು ಮಂಜನೇ ಅಲ್ಲ. ಮಂಜ ಅಲ್ಲ, ಹೇತ್ ಮುಕ್ಳಿ. ನಾನ್ ಸಿಎಂ ಆದ್ರೆ ದೇವ್ರ ಸತ್ ಫಸ್ಟ್ ಬಾರ್ಗಳೇ ಬಂದ್ ಮಾಡ್ಸೋದು. ಇವತ್ ಮೋಸ್ಟ್ಲಿ ಟ್ಯಾಬ್ಲೆಟ್ ತಗೊಂಡಿಲ್ಲ ಅನ್ಸುತ್ತೆ ಫ್ರೆಂಡ್ಸ್, ಅದಕ್ಕೆ ಏನೇನೋ ಮಾತಾಡ್ತಿದ್ದಾನೆ. ಬಿಟ್ಬಿಡಿ ಹೋಗ್ಲಿ. ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಇದು. ಈ ಮಂಜ ಹೇಳಿದ ಮೇಲೆ ಒಂದ್ಸಲ ಹೇಳಿದ್ಮೇಲೆ 100 ಸಲ ಹೇಳ್ದಂಗೆ. ಅಲ್ಲಿ ಫಸ್ಟ್ ಟ್ಯಾಂಕ್ ತುಂಬಿತೇನೆ ನೋಡು, ಆಮೇಲೆ ಬಿಲ್ಡಪ್ ಕೊಡುವಂತೆ. ಓನರಿಗೆ ಗೊತ್ತಾದ್ರೆ ಕೆರ ತಂದು ಹೊಡಿತಾನೆ ನೋಡು. ಹಾಯ್ ಫ್ರೆಂಡ್, ನಾನು ಸಕಲ ಜಿತಿ ಬಡ ಬನ್ನಿ ಫ್ರೆಂಡ್. ಇವತ್ತು ನಮ್ಮ ಸಣ್ಣಪಟ್ಟಕ್ಕೆ ನಮ್ಮ ಸ್ಪಂದನ ಬಿಗ್ ಬಾಸ್ ತುಂಬಾ ಖುಷಿ ಬಿಗ್ ಬಾಸ್ ನೋಡಿ ಫ್ರೆಂಡ್ಸ್, ಸ್ಪಂದನ ಅವರು ಆಶ್ಚರ್ಯಚಕಿತ ಆಗ್ಬಿಟ್ಟಾರ ಒಂದು ಸ್ಪೀಡ್ ನೋಡಿ. ಸಕ್ಕತ್ತಾಗಿ ಬಂಚ್ಕೊಡು, ಸಕ್ಕತ್ತಾಗಿ ಹೊಡೆದು ಸಕ್ಕತ್ತಾಗಿ ವಂಡರ್ಫುಲ್ ಹೊಡೆದ್ರೆ ಇದ್ರೆ ಸಕ್ಕತ್ತಾಗಿ ಲೋ ಸ್ವಲ್ಪ ಮೆಲ್ಲಕ್ ಮಾತಾಡೋ. ಸ್ಪೀಡೋಮೀಟರ್ ಸೆಂಟರ್ ಫ್ರೆಶ್ ಅಡ್ವರ್ಟೈಸ್ಮೆಂಟ್ ನಡೀತಿಲ್ಲ ಇಲ್ಲಿ. ತುಂಬಾ ಖುಷಿ ಆಯ್ತು ಇವತ್ತು. ಇವು ಎಲ್ಲ ಕಡೆ ಇವರು ಮಿಂಚಿಗೂ ಸೇರೋದಿದ್ದಾರೆ. ಒಳ್ಳೆ ಸರಿ ಕಲೆಕ್ಷನ್ಗೆ ನಮ್ಮ ಮೇಡಮ್ ತುಂಬಾ ಖುಷಿ ಆಗುತ್ತೆ ಇವತ್ತು. ನಿಂಗ್ ಖುಷಿ ಆಗೈತಿ, ಬಟ್ ಅವ್ರಿಗೆ ಕಣ್ಣೀರ್ ಕಪಾಳಕ್ ಬರ್ತೈತಿ ನೋಡು. ಇವ್ರು ಭೇಟಿ ಮಾಡೋದು ಮೇಡಮ್ ತುಂಬಾ ಖುಷಿ ಆಯ್ತು. ಮೇಡಮ್ ಹೇಗಿದೆ ಮೇಡಮ್ ತುಂಬಾ ಲೇ ನಿಂದೇನ್ ಬಾಯ ಇಲ್ಲ ಬುಲೆಟ್ ಟ್ರೈನ್. ಅವನೊಂದ್ ಸ್ಟಾರ್ಟ್ ಆಗಿದ್ ನಿಲ್ಲನೆ ಹೋಲ್ದಲ್ಲ. ನೀನ್ ಹೇಳಿದ್ದಲ್ಲ ಬರ್ಕಂತ ಹೋದ್ರೆ ಅವನೊಂದ್ 10 ಬುಕ್ಕ ತುಂಬಿಡ್ತಾವ ನೋಡು. ಎಲ್ಲ ಕಡೆ ಸೇರಿ ಓಪನ್ ಹೋಗ್ತಾರೆ. ನೀರ್ ಕುಡಿಯ ನಿನ್ನ ಹಾಟೆ. ಅವನೊಂದ್ ಸತ್ಗಿತ್ ಹೋಗಿ ಏನಂತ ಆಡದ್ ಬಿಟ್ರಲೇ ನಿನ್ನ. ಸೊ ಗೈಸ್, ನಿಮಗೆ ನೆನಪಿದೆ, ನಾ ರೀಸೆಂಟ್ ಆಗಿ ನಾನು ನಿಮ್ಗೆ ಪಾಕೆಟ್ ಬ್ರೋಕರ್ ಬಗ್ಗೆ ಹೇಳಿದ್ದೆ, ಮತ್ತೆ ಅದರಲ್ಲಿ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಫೀಚರ್ಸ್ ಬಗ್ಗೆ ಕೂಡ ತೋರಿಸಿದ್ದೆ. ನಾನು ಇನ್ನೂ ಯೂಸ್ ಮಾಡ್ತಿದ್ದೀನಿ, ಮತ್ತೆ ಡಿಸೈಡ್ ಮಾಡಿದೆ ಇನ್ನಷ್ಟು ಇದ್ರ ಕೆಪಬಿಲಿಟೀಸ್ ಬಗ್ಗೆ ಹೇಳೋಕೆ. ಪ್ಲಾಟ್ಫಾರ್ಮ್ ಆಫರ್ಸ್ ಮೋರ್ ದೆನ್ 130 ಅಸೆಟ್ಸ್ ಇನ್ಕ್ಲೂಡಿಂಗ್ ಕರೆನ್ಸಿ ಪೇರ್ಸ್, ಇಂಡೈಸಸ್, ಸ್ಟಾಕ್ಸ್ ಅಂಡ್ ಕ್ರಿಪ್ಟೋ ಕರೆನ್ಸೀಸ್. ಇದರಲ್ಲಿ ಕನ್ವೀನಿಯಂಟ್ ಏನಪ್ಪಾ ಅಂತಂದ್ರೆ ಈ ಪ್ಲಾಟ್ಫಾರ್ಮ್ 24/7 ವರ್ಕ್ ಆಗುತ್ತೆ. ಸೊ ನಿಮಗೆ ಯಾವಾಗ ಬೇಕು ಅವಾಗ ಮಾರ್ಕೆಟ್ ನ ಚೆಕ್ ಮಾಡಬಹುದು, ಮತ್ತೆ ನಿಮಗೆ ಯಾವಾಗ ಅನ್ಸುತ್ತೆ ಅವಾಗ ಟ್ರೇಡ್ ಮಾಡಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಫಾಸ್ಟ್ ವಿಡ್ರಾಲ್ ಆಫ್ ಫಂಡ್ಸ್. ಇಲ್ಲಿ ನೀವು ಇಲ್ಲಿ ಫ್ಯೂ ಕ್ಲಿಪ್ಸ್ ಅಲ್ಲಿ ವಿಡ್ರಾಲ್ ಮಾಡ್ಕೋಬಹುದು. ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಅಂತ ಏನು ಇಲ್ಲ ಇಲ್ಲಿ. ಸೊ ದೇ ಆಲ್ಸೋ ಹ್ಯಾವ್ ರೆಫರಲ್ ಪ್ರೋಗ್ರಾಮ್ ಕಾಲ್ಡ್ ಪಾಕೆಟ್ ಫ್ರೆಂಡ್ಸ್ ಅಂತ. ನೀವು ಇಲ್ಲಿ ಒಂದ್ ರೆಫರಲ್ ಲಿಂಕ್ ನ ಕ್ರಿಯೇಟ್ ಮಾಡಿ ನಿಮ್ ಫ್ರೆಂಡ್ಸ್ ಗೆ ಕಳಿಸಬಹುದು. ಅವರು ಫಂಡ್ ನ ಡೆಪಾಸಿಟ್ ಮಾಡಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಇಬ್ಬರಿಗೂ ಬೋನಸ್ ಸಿಗುತ್ತೆ. ಯೂಸ್ ದ ಪ್ಲಾಟ್ಫಾರ್ಮ್ ಆಸ್ ಅ ಟೂಲ್ ಆಫ್ ಅರ್ನಿಂಗ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪಾಕೆಟ್ ಬ್ರೋಕರ್ ಪ್ಲಾಟ್ಫಾರ್ಮ್ ಗೆ ಹೋಗಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನನ್ನ ಪ್ರೋಮೋ ಕೋಡ್ ರೆಕಾರ್ಡ್ಸ್ 2026 ಅಂತ ಇಲ್ಲಿ ಬರ್ತೈತಲ್ಲ, ಈ ತರ ಯೂಸ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಈ ತರ ಯೂಸ್ ಮಾಡೋದ್ರಿಂದ ನಿಮ್ಗೆ ಫಸ್ಟ್ ಡೆಪಾಸಿಟ್ ಗೆ 100% ಬೋನಸ್ ಸಿಗುತ್ತೆ. ಬೋನಸ್ ಬರೀ ಲಿಮಿಟೆಡ್ ಟೈಮ್ ಅಷ್ಟೇ ಅವೈಲೇಬಲ್ ಇದೆ, ಹೋಗಿ ಚೆಕ್ ಮಾಡಿ ಬೇಗ. ಹೆಣ್ಮಕ್ಳಿಗೋಸ್ಕರ ರಾಮಾಯಣ ಮಹಾಭಾರತಗಳಲ್ಲಿ ಮಹಾಯುದ್ಧಗಳೇ ನಡೆದವನು. ಇನ್ನು ನನಗೋಸ್ಕರ ಒಂದ್ ನಿಮಿಷ ಜಗಳ ಆಡಲ್ವಾ? ಸೀರಿಯಸ್ಲಿ ಹಂಗಲ್ಲ ಯಾರ್ ಜಗಳ ಆಡೋದ್ ಬಿಡು, ಇಬ್ರು ಸೇರ್ ಕಾಂಪ್ರಮೈಸ್ ಆದ್ರೆ ಅಲ್ಲಿ ಏನ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದೀನಿ ಪಂದ್ಯ. ನನಗೂ ಅದೇ ಡೌಟ್. ಒಬ್ಬರನ್ನ ಮದ್ವೆ ಆದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು, ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ. ವಾ, ಅದೆಂತ ಆಸೆ ತಾಯಿ ನಿಂಗೆ ಇಬ್ರಿಬ್ರನ್ನ ಮದ್ವೆ ಆಗೋದು ಅಂತ. ಒಂದ್ 10 ವಿಡಿಯೋ ಮಾಡಾಕ್ತಿದ್ಯಲ್ಲ ಆ ಟಾಪಿಕ್ ಬಗ್ಗೆ. ನೀನ್ ಮಾತಾಡೋದು ಒಬ್ನಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಬ್ನ ಅರ್ಥ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಲಿ ಅಂತನಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲ, ನೀವು ಗಂಡಸ್ರು ತಿಕ್ಕದ ಅಡಿಯಲ್ಲಿ ಹಾರ್ನ್ ಇಟ್ಬಿಟ್ಟು ಗಾಡಿ ಓಡಿಸ್ತೀರಾ? ಹೌದು, ಯಾಕೆ? ಯಾವಾಗ ನೋಡ್ರು ಕೀ ಅಂತಿರತ್ತೆ. ಹಾರ್ನ್ ಕೀ ಅನ್ಲಾರ್ದೆ ಮತ್ತೇನ್ ಸೀನಾ ಅನ್ನುತ್ತೆ? ಯಾವ ಇವೆಲ್ಲ? ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಆಗಂಗಿಲ್ಲ, ಅಷ್ಟ್ ಬೇಗ ಮುಂದ್ಗಡೆ ಹಾರ್ ಬಿಡ್ಬೇಕು. ಹಾರಿಲ್ಲ ಅಂದ್ರೆ ಕೀ. ನಿಮ್ಗೆ ಮುಂದೆ ಸಡನ್ ಆಗಿ ಯಾವನು ಬರಂಗೇ ಇಲ್ಲ. ಬಂದ್ರೆ 2 ಕಾಲ್ ನೆಲಕ್ಕೆ ಹಚ್ಚಿ ಜಾರಿಸೋದೆ ಜೀ ಅಂತ.
ಒಂದ್ ಸ್ವಲ್ಪ ತಾಳ್ಮೆ, ಸಮಾಧಾನ, ಶಾಂತಿ ಅನ್ನೋದು ಏನೂ ಇಲ್ವಾ? ಇಲ್ಲ. ಅಷ್ಟೇ ಕಾದಿದ್ಯಾ? ಇನ್ನೊಂದ್ 5 ಸೆಕೆಂಡ್ ಕಾದ್ರೆ ನಿಂದೇನ್ ಗಂಟು ಹೋಗತ್ತಾ? ಅಥವಾ ನೀನ್ ಹೆಂಡತಿ ಬೇರೆಯವ್ರ ಜೊತೆ ಓಡೋಗ್ತಾಳ? ಹೌದು, ಇವಾಗ ನೀನ್ ಯಾಕಷ್ಟು ಫ್ರಸ್ಟ್ರೇಟ್ ಆಗಿ ಅಂತ? ನಿನ್ ಗಂಡ ಸಿಗ್ನಲ್ ಅಲ್ಲೇ ನಿಂತಾನ, ಹೆಂಗ 3 ದಿನದಿಂದ ಗ್ರೀನ್ ಲೈಟ್ ಬರ್ಲಿ ಅಂತ? ಅವ್ ಲೈಟ್ ಕೆಟ್ಟೋಗಿದಾವ್, ಇನ್ನೊಂದ್ ವಾರ ಬರಲ್ಲ, ಫೋನ್ ಮಾಡಿ ಕರಿ. ಮತ್ತೆ ಇನ್ನೊಂದು ಅದೇನದು, ಸಿಗ್ನಲ್ ಬಿದ್ದ ತಕ್ಷಣ ಕಾರಿಂದ ಹಿಂಗ್ ಹೊರಗಡೆ ಕೈ ಬರುತ್ತೆ, ಲೇಸು ಕುರ್ಕುರೆ ಅದ್ರದ್ದೆಲ್ಲ ಇದು ಪ್ಲಾಸ್ಟಿಕ್ ನ ಹಾಕೋದು. ಅಷ್ಟು ಪಬ್ಲಿಕ್ ಪ್ಲೇಸ್ ಬಗ್ಗೆ ಕನ್ಸರ್ನ್ ಇರೋ ನೀನು ನಿನ್ ಒಂದ್ ವಿಡಿಯೋ ಬಗ್ಗೆ ನಮ್ ಫ್ರೆಂಡ್ ಏನ್ ಹೇಳಿದ ನೋಡ್ಕೊಂಬ ಹೋಗಿ. ಸಿಗ್ನಲ್ ಒಳಗಡೆ ಹಾಕೋದು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೆಳ್ದಿಲ್ವಾ? ಇಷ್ಟೆಲ್ಲ ಸಮಾಜ ಕಳಕಳಿ ಇರೋಳು ನೀನು ರೀಸೆಂಟ್ ಆಗಿ ಒಂದು ಆಲ್ಕೋಹಾಲ್ ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ತೀಯ, ಅದು ಹೋಗಿ ಕೂಡ ನೇಚರ್ ಅಲ್ಲಿ ಏನ್ ಮಾಡ್ತೀಯಪ್ಪ ಅಂತಂದ್ರೆ ಆ ಬಾಟಲ್ ಕ್ಯಾಪ್ ನ ಈ ತರ ಓಪನ್ ಮಾಡಿ ಟಕ್ ಅಂತ ನೇಚರ್ ಒಳಗಡೆ ಬೀಳಿಸ್ತೀಯ ನೀನು. ಅದನ್ನ ಏನಾದ್ರೂ ನೀನ್ ತಗೊಂಡೋಗಿದ್ಯಾ ಮನೆಗೆ? ನಿಮ್ ಮನೆ ಡಸ್ಟ್ಬಿನ್ ಅನ್ಕೊಂಡಿದ್ಯಾ ಅದನ್ನ? ನಂದು ಸೇಮ್ ಕ್ವಶನ್ ಇವಾಗ. ಆ ಪ್ಲೇಸ್ ನ ನಿಮ್ ಮನೆ ಡಸ್ಟ್ಬಿನ್ ಅನ್ಕೊಂಡಿದ್ಯಾ? ಟಿಕಾ ಮುಚ್ಕೊಂಡು ತಗೊಂಡೋಗ್ಬಿಟ್ಟು ನಿನ್ ಮನೆ ಡಸ್ಟ್ಬಿನ್ನಿಗೆ ಹಾಕು. ಫಸ್ಟ್ ನಿನ್ ತಪ್ಪನ ಸರಿ ಮಾಡ್ಕೊ, ಆಮೇಲೆ ಇನ್ನೊಬ್ರಿಗೆ ಉಪದೇಶ ಮಾಡು. ಇಲ್ಲ ಅಂತಂದ್ರೆ ನೀನ್ ಬೈಯೋದು ತೂ ಅಂತ ಹೋಗಿಯೋದೆಲ್ಲ ನಿನಗೆ ಅನ್ವಯಿಸುತ್ತೆ. ಇಲ್ಲಾಂದ್ರೆ ಕಾರ್ ಒಳಗಡೆ ಇಟ್ಕೊಂಡು ಹೋಗು, ಇಲ್ಲ ಜೇಬ್ ಒಳಗಡೆ ತುರ್ಕೊ, ಎಲ್ಲಾದ್ರೂ ತುರ್ಕೊ. ನೀನು ತುರ್ಕೋ ಅದನ್ನ, ಆಯ್ತಾ? ಅದೇನಕ್ಕೆ ಸಿಗ್ನಲ್ ಒಳಗಡೆ ಹಾಕೋದು? ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೆಳ್ದಿಲ್ವಾ? ಇವಳ ಪ್ರಕಾರ ಸಿಗ್ನಲ್ ಅಲ್ಲಿ ಕಸ ಹಾಕಿದ್ರಷ್ಟೇ ಅದು ತಪ್ಪು, ಇಂತಲ್ಲೆಲ್ಲ ಹಾಕಿದ್ರೆ ಕರೆಕ್ಟ್. ಥೂ. ಅಣ್ಣ ವಿಡಿಯೋದ ಬರೀ ಅಕ್ಕನ ಕೈ ಕಾಲು ತೋರಿಸ್ತೇಣ, ಫೇಸ ತೋರಿಸಲ್ಲ ನೀನು. ನೀನು ವಿಡಿಯೋ ಮಾಡಕ್ ಬಂದು ಮುಚ್ಕೊಂಡು ವಿಡಿಯೋ ಮಾಡು, ಎಕ್ಸ್ಟ್ರಾ ಕ್ವಶನ್ ಎಲ್ಲ ಕೇಳಕ್ ಹೋಗ್ಬೇಡ. ಬೇಬಿ ನನಗೂ ಅದೇ ಡೌಟ್ ಬೇಬಿ, ಇಷ್ಟವರೆಗೂ ಆದ್ರೂ ನೀನ್ ಬರೀ ನನ್ನ ಕಾಲು ಕೈ ಇದನ್ನೇ ತೋರಿಸಿದ್ಯಾ, ನನ್ನ ಫೇಸ್ ಯಾವಾಗ ರಿವೀಲ್ ಮಾಡ್ತೀಯಾ ಬೇಬಿ? ಬೇಬಿ ಇವಾಗ್ಲೇ ಫೇಸ್ ರಿವೀಲ್ ಮಾಡ್ಬಿಟ್ರೆ ಜನ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ, ವ್ಯೂಸ್ ಕಮ್ಮಿ ಆಗ್ಬಿಡ್ತವೆ, ಮುಂದೆ ನೋಡಲ್ಲ. ಅದ್ರ ಸಲುವಾಗಿ ಮದ್ವೆ ಟೈಮ್ಗೆ ಡೈರೆಕ್ಟ್ ಆಗಿ ನಿನ್ ಫೇಸ್ ರಿವೀಲ್ ಮಾಡ್ತೀನಿ, ಇವಾಗ ಸುಮ್ನಿರು. ಅಷ್ಟೊಂದಷ್ಟರಲ್ಲಿ ನೀವು ವ್ಯೂಸ್ ಕಮ್ಮಿ ಆಗ್ಬಿಟ್ಟಿದ್ರೆ ಏನ್ ಮಾಡ್ತೀಯಾ ಬೇಬಿ? ನಿಂಗ್ ಪ್ರೆಗ್ನೆಂಟ್ ಮಾಡಿರ್ತೀನಲ್ಲ, ಅದನ್ನ ಸ್ವಲ್ಪ ದಿನ ಓಡ್ಸೋಣ, ಮಗು ಹೊರಗ್ ಬರೋವರೆಗೂ. ಅಲ್ಲ ಬೇಬಿ, ನಾನು ಏನ್ ಪ್ರೀತಿಯಿಂದ ಮದ್ವೆ ಆಗಿದ್ಯಾ, ಬರೀ ಕಂಟೆಂಟ್ಗೋಸ್ಕರ ಯೂಸ್ ಮಾಡ್ಕೋತೀಯಾ? ರಿವೀಲ್ ಮಾಡ್ಬೇಡ, ಸುಮ್ನಿರು, ಕ್ಯಾಮ್ರಾ ಲೈವ್ ಐತಿ. ಲೋ ಹುಚ್ಚ ನಾಟ, ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿ ಕೆರೆ ಗುರು ಊಟದ ಮೇಲೆ ನಿಂಬೆ ನಿಂಡ್ರು ಅಂತಂದ್ರೆ ನನ್ ಮೇಲೆನೆ ನಿಂಬೆ ನಿಂಡಕ್ ಬರ್ತಾರೆ. ನೀವ್ ಎಷ್ಟೇ ನನ್ ಮೇಲೆ ನಿಂಬೆ ನಿಂಡಿದ್ರು ಕೂಡ ಅದೇನು ಕಿತ್ಕೊಳಕ್ಕಾಗಲ್ಲ. ಬಿಲ್ಡಪ್ ಕೊಟ್ಟಿದ್ ಸಾಕು, ತಿರುಗ ಕಡಿನೇ 2 ಸೂಜಿ ಅದಾವ. ನಮ್ಮೂರಲ್ಲಿ ಸೌತೆಕಾಯಿ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದುದ್ವಾಗೇ ಇರುತ್ತಾ ಸೌತೆಕಾಯಿ? ಇಲ್ಲ, ನಮ್ಮೂರಲ್ಲಿ ರೌಂಡ್ ಇರುತ್ತೆ. ಹೊಸ್ದಾಗ್ ಮದ್ವೆ ಆಗಿರೋ ಗಂಡ ಹೆಂಡತಿ ಫಸ್ಟ್ ನೈಟ್ ಅಲ್ಲಿ ಕುತ್ಕೊಂಡು ಕ್ಯಾಚ್ ಆಡ್ತಾರೆ. ಇದ್ರೆ ಕಾಮೆಂಟ್ ಮಾಡಿ. ಅಕ್ಕ, ಕಮೆಂಟ್ ಮಾಡಕ್ಕೆ ಫಸ್ಟ್ ಕಮೆಂಟ್ ಸೆಕ್ಷನ್ ಆನ್ ಮಾಡು. ನಮ್ಮೂರಲ್ಲಿ ಸೌತೆಕಾಯಿ ಉದ್ದುದ್ವಾಗಿರುತ್ತೆ. ಇವೆಲ್ಲ ಏನಂತ ನಿನ್ ಕಂಟೆಂಟ್? ನಿಮ್ಮೂರಲ್ಲಿ ಸೌತೆಕಾಯಿ ಉದ್ದ ಇದ್ರೆ ನಮ್ಮೂರಾಗ ಏನ್ ಗುಂಡಲ್ ಇದ್ದಂಗ ಇರುತ್ತೆ? ಏನ್ ಬೇರೆ ಬೇರೆ ಗ್ರಹದಲ್ಲಿ ಇದೀವ ನಾವೇನು? 100 ಕಿಲೋಮೀಟರ್ ಹೆಚ್ಚು ಕಮ್ಮಿ. ನಿಮ್ಮೂರಲ್ಲಿ ಏನಂತಾರೆ, ನಮ್ಮೂರಲ್ಲೂ ಅದೇ ಅಂತಾರೆ. ಇಂಥವೆಲ್ಲ ಯಾವಾಗಿಂದ ಕಂಟೆಂಟ್ ಆದ್ವು ಗುರು? ಯಪ್ಪ, ನಾನಂತೂ ಕಾಣೆ ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪಾಕೆಟ್ ಬ್ರೋಕರ್ ಪ್ಲಾಟ್ಫಾರ್ಮ್ ಗೆ ಹೋಗಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನನ್ನ ಪ್ರೋಮೋ ಕೋಡ್ ರೆಕಾರ್ಡ್ಸ್ 2026 ಅಂತ ಇಲ್ಲಿ ಬರ್ತೈತಲ್ಲ, ಈ ತರ ಯೂಸ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಈ ತರ ಯೂಸ್ ಮಾಡೋದ್ರಿಂದ ನಿಮ್ಗೆ ಫಸ್ಟ್ ಡೆಪಾಸಿಟ್ ಗೆ 100% ಬೋನಸ್ ಸಿಗುತ್ತೆ. ಬೋನಸ್ ಬರೀ ಲಿಮಿಟೆಡ್ ಟೈಮ್ ಅಷ್ಟೇ ಅವೈಲೇಬಲ್ ಇದೆ, ಹೋಗಿ ಚೆಕ್ ಮಾಡಿ ಬೇಗ.